ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಶಿವನಿಗೆ ಅತ್ಯಂತ ಪ್ರಿಯವಾಗಿರುವಂಥ ಉಮ್ಮತ್ತಿಕಾಯಿಯಲ್ಲಿ ದೀಪಾರಾಧನೆನ ಯಾವ ರೀತಿ ಮಾಡಬೇಕು, ಹಾಗೆ ಈ ದೀಪವನ್ನು ಯಾವ ದಿನ ಹಚ್ಚಿದ್ರೆ ತುಂಬಾ ಶ್ರೇಷ್ಠ, ಯಾವ ಸಮಯದಲ್ಲಿ ಹಚ್ಚಬೇಕು, ಹಾಗೆ ಈ ದೀಪವನ್ನು ಹಚ್ಚಬೇಕಾದ್ರೆ ನಾವು ಪಾಲನೆ ಮಾಡಬೇಕಾದಂತಹ ನಿಯಮಗಳು ಯಾವುದ್ಯಾವುದು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇರುವಂಥ ಈ ವಿಶೇಷ ದೀಪಾರಾಧನೆ ಏನಿದೆ, ಇದು ಶಿವನಿಗೆ ಅತ್ಯಂತ ಪ್ರಿಯವಾಗಿರುವಂಥ ದೀಪಾರಾಧನೆ. ಈ ದೀಪ ಹಚ್ಚೋದಕ್ಕೆ ಬಳಸ್ತಾ ಇರುವಂಥ ಉಮ್ಮತ್ತಿಕಾಯಿ ಆಗಿರ್ಬೋದು, ಹಾಗೆ ಅದೇ ಗಿಡದಲ್ಲಿ ಬಿಡುವಂಥ ಉಮ್ಮತ್ತಿಕಾಯಿ ಗಿಡದ ಹೂವು ಆಗಿರ್ಬೋದು, ಶಿವನಿಗೆ ಅತ್ಯಂತ ಪ್ರಿಯವಾದದ್ದು ಅಂತ ಹೇಳ್ತಾರೆ. ಶಿವನ ಪೂಜೆಯಲ್ಲಿ ಈ ಕಾಯಿ ಹಾಗೆ ಹೂವನ್ನು ಬಳಸಿ ಯಾರು ಪೂಜೆ ಮಾಡ್ತಾರೋ ಅಂಥವರಿಗೆ ಅತಿ ಶೀಘ್ರದಲ್ಲಿ ಅವರು ಅಂದ್ಕೊಂಡಿರೋಂಥ ಕೆಲಸ ನೆರವೇರುತ್ತೆ ಅಂತಲೂ ಕೂಡ ಹೇಳ್ತಾರೆ. ಈ ಕಾಯಿಯನ್ನು ಕೆಲವರು ದತ್ತೂರಿ ಕಾಯಿ ಅಂತ ಕೂಡ ಕರೀತಾರೆ, ಆದರೆ ಇದು ದತ್ತೂರಿ ಕಾಯಿ ಅಲ್ಲ. ಈ ಕಾಯಿ ಹೆಸರು ಉಮ್ಮತ್ತಿಕಾಯಿ ಅಂತ. ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಮುಳ್ಳು ಮುಳ್ಳು ರೀತಿಯಲ್ಲಿ ಇರುತ್ತೆ. ಈ ಮುಳ್ಳು ರೀತಿಯಲ್ಲಿರುವಂತಹ ಹಿಂಭಾಗವನ್ನು, ತೊಟ್ಟಿನ ಭಾಗವನ್ನು ತೆಗೆದು ಅದರೊಳಗಡೆ ಬೀಜಗಳಿರುತ್ತೆ. ಆ ಬೀಜಗಳನ್ನೆಲ್ಲ ತೆಗೆದು ನಾವು ದೀಪದ ಆಕಾರವಾಗಿ ಮಾಡ್ಕೊಳ್ಬೇಕಾಗತ್ತೆ. ಹೊಸದಾಗಿ ಕಾಯನ್ನು ಕಿತ್ಕೊಂಡು ಬಂದಾಗ ಅದರ ಮುಳ್ಳುಗಳೇನಿದೆ ತುಂಬಾ ಶಾರ್ಪ್ ಆಗಿರುತ್ತೆ. ಆದಷ್ಟು ನೀವು ಕೈಗೆ ಗ್ಲೌಸ್ ಏನಾದರೂ ಹಾಕ್ಕೊಂಡು ಅದರೊಳಗಡೆ ಇರುವಂಥ ಮುಳ್ಳನ್ನು ತೆಗೆದ್ರೆ ತುಂಬಾ ಒಳ್ಳೆಯದು. ನಾನು ಕಿತ್ಕೊಂಡು ಬಂದು ಒಂದು 2-3 ದಿನ ಆಗಿದೆ, ಹಾಗಾಗಿ ಮುಳ್ಳುಗಳು ಸ್ವಲ್ಪ ಸಾಫ್ಟ್ ಆಗಿರೋಂಗೆ ಕಾಣಿಸ್ತಾ ಇದೆ ಅಷ್ಟೇ. ಇನ್ನು ಈ ದೀಪವನ್ನು ಹಾಗೆ ನಾವು ಒಂದು ತಟ್ಟೆ ಮೇಲೆ ಇಡೋದಕ್ಕಾಗಲ್ಲ, ಯಾಕಂದರೆ ಅದು ಸರಿಯಾಗಿ ನಿಲ್ಲೋದಿಲ್ಲ. ಅದಕ್ಕೋಸ್ಕರ ಮಣ್ಣಿನ ದೀಪನ 2 ತೊಗೊಂಡು ಆ ಮಣ್ಣಿನ ದೀಪಗಳನ್ನು ಕೂಡ ನೀಟಾಗಿ ತೊಳೆದು ಅದಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಕೋತಾ ಇದ್ದೀನಿ. ನೀವು ಮಣ್ಣಿನ ದೀಪವನ್ನೇ ತೊಗೋಬೇಕು ಅನ್ನೋ ಹಾಗೇನಿಲ್ಲ, ಬೇರೆ ಯಾವುದೇ ದೀಪವನ್ನು ಕೂಡ ನೀವು ತೊಗೋಬೋದು. ಆ ಉಮ್ಮತ್ತಿಕಾಯಿ ದೀಪ ಏನಿದೆ ಅದು ಸರಿಯಾಗಿ ಆ ದೀಪಗಳ ಮೇಲೆ ನಿಲ್ಲೋ ಹಾಗಿದ್ರೆ ಸಾಕಾಗತ್ತೆ. ಇನ್ನು ಈ ಕಾಯಿ ಎಲ್ಲಿ ಸಿಗುತ್ತೆ ಅಂತ ನೀವು ಕೇಳ್ಬೋದು. ಸಾಮಾನ್ಯವಾಗಿ ಈ ರೋಡ್ ಸೈಡ್ಗಳಲ್ಲೆಲ್ಲ ಸಾಕಷ್ಟು ಗಿಡಗಳು ಇರುತ್ತೆ. ಸರಿಯಾಗಿ ನಾವು ನೋಡಿ ಕಾಯಿ ಸಿಕ್ಕಿದಾಗ ತಪ್ಪದೇ ತೊಗೊಂಡು ಬಂದು ಹಚ್ಚಬೇಕು ಅಂತ ಕೇಳ್ಕೊತೀನಿ. ಅದರಲ್ಲೂ ವಿಶೇಷವಾಗಿ ಈ ದೀಪವನ್ನು ಅಮಾವಾಸ್ಯೆ ದಿನ ಹಚ್ಚಿದ್ರೆ ತುಂಬಾ ಶ್ರೇಷ್ಠ. ಅದರಲ್ಲೂ ಶಿವನಿಗೆ ಅಂತಲೇ ಅರ್ಪಿತವಾಗಿರುವಂಥ ಈ ಭೀಮನ ಅಮಾವಾಸ್ಯೆ ದಿನ ಹಚ್ಚಿದ್ರೆ ಇನ್ನೂ ವಿಶೇಷ ಅಂತ ಹೇಳ್ತಾರೆ. ಇವತ್ತು ನನಗೆ ಈ ಉಮ್ಮತ್ತಿಕಾಯಿ ಜೊತೆಗೆ ಉಮ್ಮತ್ತಿಕಾಯಿ ಗಿಡದಲ್ಲಿ ಬಿಡೋವಂಥ ಹೂವು ಕೂಡ ಸಿಕ್ಕಿದೆ. ಇದೇ ಕಾಯಿ ದೀಪಾರಾಧನೆನ ಯಾವ ರೀತಿ ಮಾಡಬೇಕು ಅಂತ ಸುಮಾರು ಒಂದು 2-3 ವರ್ಷದ ಹಿಂದೆ ನಾನು ವಿಡಿಯೋ ಮಾಡಿದ್ದಾಗ ಹೂ ಸಿಕ್ಕಿರಲಿಲ್ಲ, ಬರೀ ಕಾಯಿ ಸಿಕ್ಕಿತ್ತು. ದೀಪ ಹಚ್ಚೋದು ಹೇಗೆ ಅಂತ ತೋರಿಸಿದ್ದೆ. ಇವತ್ತು ಹೂವು ಕೂಡ ಸಿಕ್ಕಿದೆ. ಹಾಗಾಗಿ ಭೀಮನ ಅಮಾವಾಸ್ಯೆ ಕೂಡ ಹತ್ತಿರ ಬರ್ತಾ ಇರೋದ್ರಿಂದ ಭೀಮನ ಅಮಾವಾಸ್ಯೆ ದಿನ ಯಾವ ರೀತಿ ನಾವು ಈ ಉಮ್ಮತ್ತಿಕಾಯಿಯನ್ನು ದೀಪಾರಾಧನೆ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ಬರ್ತಾ ಇರೋವಂಥ ಭೀಮನ ಅಮಾವಾಸ್ಯೆಯಲ್ಲಿ ನಿಮಗೆ ಈ ಹೂವು ಹಾಗೆ ಕಾಯಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ಶಿವನ ಮುಂದೆ ಹಚ್ಚಿ ತುಂಬಾ ಒಳ್ಳೆಯದಾಗತ್ತೆ. ನೀವು ಅಂದ್ಕೊಂಡಿರೋಂತಹ ಕೆಲಸ ತುಂಬ ಬೇಗ ನೆರವೇರುತ್ತೆ. ನೋಡಿ, ಹೂವು ತೋರಿಸ್ತಾ ಇದ್ದೀನಲ್ಲ, ಇದೇ ಹೂವು ತುಂಬ ಬೇಗ ಬಾಡೋಗುತ್ತೆ. ಗಿಡದಿಂದ ಕಿತ್ತ ಮೇಲೆ ತೊಗೊಂಡು ಬಂದಿದ್ದ ತಕ್ಷಣ ನೀವು ದೀಪ ಹಚ್ಚಿ ಶಿವನಿಗೆ ಈ ಹೂವನ್ನು ಅರ್ಪಿಸ್ಬಿಡಿ. ಬಿಳಿ ಹೂವು ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ದೀರಾ ನೀವು. ಈಗ ತಯಾರಾಗಿರುವಂಥ ಈ ಉಮ್ಮತ್ತಿಕಾಯಿ ದೀಪವನ್ನು ಮಣ್ಣಿನ ದೀಪದ ಒಳಗಡೆ ಇಟ್ಕೊಂಡು ಅರಿಶಿನ ಕುಂಕುಮವನ್ನು ಇಟ್ಟು ಹೂಗಳನ್ನು ಇಟ್ಟು ಅಲಂಕಾರ ಮಾಡಿ 2 ಬತ್ತಿಗಳನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಏಕ ಆರತಿಯಿಂದ ದೀಪವನ್ನು ಕೂಡ ಹಚ್ಕೊಂಡಿದ್ದೀನಿ. ಈಗ ದೀಪ ತಯಾರಾಗಿದೆ. ದೀಪಕ್ಕೆ ಇವಾಗ ಅರಿಶಿನ ಕುಂಕುಮವನ್ನು ಹಾಗೆ ಅಕ್ಷತೆಯನ್ನು ಅರ್ಪಿಸಿ ಧೂಪವನ್ನು ಮಾಡಬೇಕು. ಇನ್ನು ಈ ದೀಪಾರಾಧನೆನ ಅಮಾವಾಸ್ಯೆಯ ದಿನ ಸಂಜೆ ಗೋಧೂಳಿ ಸಮಯದಲ್ಲಿ, ಅಂದರೆ ಸಂಜೆ 5:30ಯಿಂದ 7 ಗಂಟೆ ಸಮಯದಲ್ಲಿ ಈ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು. ಮನೆಯಲ್ಲೇ ಈ ದೀಪ ಹಚ್ಬೋದು. ನಿಮ್ಮ ಮನೆಯಲ್ಲಿ ಶಿವನ ಫೋಟೋ ಇದ್ದರೆ ಶಿವನ ಫೋಟೋ ಮುಂದೆ ಈ ದೀಪವನ್ನು ಹಚ್ಚಿಡಿ. ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯ ಕೇಂದ್ರ, ಪಂಡಿತ್ ಮಂಜುನಾಥ್ ಭಟ್, ವಶೀಕರಣ ಸ್ಪೆಷಲಿಸ್ಟ್. ಇಷ್ಟಪಟ್ಟವರು ನಿಮ್ಮಂತೆ ಆಗಲು ನೋಡುವ ಮೂಲಕ, ಮಾತನಾಡುವ ಮೂಲಕ, ಹೆಸರಿನ ಮೂಲಕ ಸ್ತ್ರೀ ವಶೀಕರಣ 11 ನಿಮಿಷಗಳಲ್ಲಿ ಪರಿಹಾರ. ಮೊಬೈಲ್ ಸಂಖ್ಯೆ 9741360077. ಇಲ್ಲಿ ನೋಡ್ತಾ ಇರ್ಬೋದು, ಈ ಉಮ್ಮತ್ತಿಕಾಯಿ ದೀಪವನ್ನು ನಾನು ಶಿವನ ಫೋಟೋ ಮುಂದೆ ಹಚ್ಚಿ ಇಟ್ಟಿದ್ದೀನಿ. ಇನ್ನು ದೀಪ ಎಲ್ಲ ಉರಿದು ತಣ್ಣಗಾದ ನಂತರ ಈ ಕಾಯಿಯನ್ನು ನೀವು ಯಾವುದಾದ್ರೂ ಒಂದು ಗಿಡದ ಕೆಳಗಡೆ, ಯಾರು ತುಳಿದೇ ಇರೋವಂಥ ಕಡೆ ಹಾಕಿದ್ರೆ ಸಾಕಾಗುತ್ತೆ. ನೀವು ಯಾವಾಗೆಲ್ಲ ಈ ಕಾಯಿ ಸಿಗುತ್ತೋ ಅದನ್ನು ತೊಗೊಂಡು ಬಂದು ಬೇಕಿದ್ರೆ ಫ್ರಿಡ್ಜಲ್ಲಿ ಒಂದಷ್ಟು ದಿನ ಇಟ್ಕೊಂಡು ಅಮಾವಾಸ್ಯೆ ದಿನ ದೀಪ ಹಚ್ಚಿದ್ರೆ ತುಂಬಾ ಒಳ್ಳೆಯದು. ಪ್ರತಿ ಅಮಾವಾಸ್ಯೆಯಲ್ಲೂ ಹಚ್ಬೋದು, ಹಾಗೆ ಸೋಮವಾರದ ದಿನಗಳಲ್ಲಿಯೂ ಕೂಡ ನೀವು ಈ ಕಾಯಿ ಸಿಕ್ಕಾಗ ದೀಪವನ್ನು ಹಚ್ಬೋದು. ವಿಶೇಷವಾಗಿ ಭೀಮನ ಅಮಾವಾಸ್ಯೆ ದಿನ ಹಚ್ಚಿದ್ರೆ ತುಂಬಾ ಒಳ್ಳೆಯದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ.
ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.